Hi guys, welcome back to my YouTube channel. ಇದು ನೋಡಿ ಇದೆಂತ ಅಂತ ಗೊತ್ತುಂಟಲ್ಲ, ಇದು ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಒಂದು ಮೈಕ್ ಆಯಿತಾ. ಇದರಲ್ಲಿ ಸುಮ್ಮನೆ ಮಾತ್ರ ಔಟ್ಸೈಡ್ ಇದು ಎಂಥ ಸೌಂಡ್ಸ್ ಎಲ್ಲ ಕೇಳಬಾರ್ದು ಅಂತೇಳಿ ಇದನ್ನು ಯೂಸ್ ಮಾಡೋದು. ಆದರೆ ಇದರಲ್ಲಿ ಮಾತ್ರ ಬೇರೆ ಮಾತಾಡಿದೆಲ್ಲ ಕೇಳ್ತದೆ. ಮೊನ್ನೆ ಇದು ಅತ್ತೆಯ ಮಗು ಕೂಗ್ತಾಯಿದ್ದಲ್ಲ, ಅದು ಸಹ ಕೇಳಿದೆ. ಹಾಗೆ ಜಾಸ್ತಿ ಕೇಳೋದಿಲ್ಲ ಅಂತಷ್ಟೇ ಬಿಟ್ಟರೆ ಮತ್ತೇನು ಇದಿಲ್ಲ. ಸ್ವಲ್ಪ ಕ್ಲಿಯರಾಗಿ ವಾಯ್ಸ್ ಆದರೂ ಕ್ಲಿಯರಾಗಿ ಕೇಳ್ತದೆ ಅಂತಷ್ಟೇ. ಅದಕ್ಕೋಸ್ಕರ ಇದನ್ನು ಇವಾಗ ಹಾಕ್ತಾಯಿದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ತೊಗೊಂಡಿದ್ದೇವಲ್ವಾ, ಹಾಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ರಿಸೀವರ್, ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು ಇಲ್ಲೊಂದು ಕನೆಕ್ಟರ್ ಇದೆ. ಹಾಗೆ ಇದು ನಮಗೆ ಮತ್ತು ಇದರಲ್ಲಿ 3 ಬರ್ತದೆ ಆಯಿತಾ. ನೋಡಿ, ಇನ್ನೊಬ್ಬರು ಯಾರಾದರೂ ಇದ್ದರೆ ಮಾತಾಡುವವರಿದ್ದರೆ ಅವರಿಗೆ ಬೇಕಾದರೆ ಕೊಡ್ಬೋದು. ಈಗ ನನಗೆ ಜಾಸ್ತಿ ಯೂಸ್ ಆಗೋದಿದೆ 2 ಮಾತ್ರ, ಒಂದು ರಿಸೀವರ್ ಮತ್ತು ಒಂದಿದು. ಹಾಗೆ ಇದನ್ನು ನಾನು ಇಲ್ಲಿ ಸಿಕ್ಕಿಸ್ತೇನೆ ಆಯಿತಾ. ಹಾಗೆ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಸಿಕ್ಕಿಸ್ತೇನೆ. ಸ್ವಲ್ಪ ಹತ್ತಿರ, ತುಂಬ ಹತ್ತಿರ ಇದ್ದರೆ ಬರ ಅಂತ ಕೇಳ್ತದೆ. ಅದಕ್ಕೋಸ್ಕರ ಇಷ್ಟು ಹತ್ತಿರ ಇಡಬೇಕು. ಇವಾಗ ಕನೆಕ್ಟ್ ಮಾಡಿ ಮಾತಾಡ್ತೇನೆ. ಯಾಕೆ ಇದನ್ನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಕನೆಕ್ಟ್ ಮಾಡಿದ ನಂತರ ಹೇಳ್ತೇನೆ ವಿಷಯ. ಯಾಕೆ ಗೊತ್ತಾ ಗೈಸ್, ಮೈಕ್ರನ್ನು ನಾನು ಇದು ಸೆಟ್ಟಿಂಗ್ ಮಾಡುವಾಗ ನಿಮಗೆ ತೋರಿಸಿದ್ದು. ತುಂಬ ಒಬ್ಬೊಬ್ಬರು ಹೇಳ್ತಾರೆ, ನಿಮಗೇನು ಬೇರೆ ಕೆಲಸ ಇಲ್ವಾ ಹಾಗೆ ಹೀಗೆ ಅಂತೇಳಿ ತುಂಬ ಜನ ಕಮೆಂಟ್ ಆಗ್ತಾರಲ್ಲ. ಅದಕ್ಕೆ ಲಾಗ್ ಮಾಡುವಾಗ ಇಷ್ಟೆಲ್ಲ ನಾವು ಯೂಸ್ ಮಾಡ್ತೇವೆ, ಇಷ್ಟೆಲ್ಲ ಕಷ್ಟಪಡ್ತೇವೆ ಅಂತ ಹೇಳಿ ನಾನು ಇದು ಮಾಡ್ತಾ ಇರೋದು. ಅಂದರೆ ಈಗ ದಿನದಲ್ಲಿ ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಇದ್ದರೆ ನೈಟ್ ಒಂದು 10 ಗಂಟೆವರೆಗೆ ಕೆಲಸ ಇದ್ದೇ ಇರ್ತದೆ. ನಾವು ಫುಲ್ಲು ಟೈಮಲ್ಲಿ ನಾವು ವಿಡಿಯೋ ಮಾಡಿ ಇಟ್ಕೊಂಡಿರೋದಿಲ್ಲ. ಅದರಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ನಮಗೆ ವಿಡಿಯೋ ಮಾಡಲಿಕ್ಕೆ ಅಂತೇಳಿ ಒಂದು ಟೈಮ್ ಇಡುವಂಥದ್ದು. ಮತ್ತು ಫುಲ್ಲು ಮನೆ ಕೆಲಸ ಅದು ಇದು ಅಂತೆಲ್ಲ ಇರ್ತದಲ್ಲ, ಎಲ್ಲರಿಗೂ ಪರ್ಸನಲ್ ಕೆಲಸ ಎಲ್ಲ ಇರ್ತದಲ್ಲ. ಹಾಗೆ ಇವತ್ತು ನಿನ್ನೆ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದೆ ಆಯಿತಾ. ಇದು ಡ್ರೆಸ್ ಫೌಂಡೇಶನ್ ಇದೆ ಆಯಿತಾ, ಶರ್ಟ್. ಯಾಕಂದರೆ ಇನ್ನೊಂದು ಹಾಕಿದೆ, ಅದು ಸ್ಲೀವ್ಲೆಸ್ ಇದೆ. ಸ್ವಲ್ಪ ಎಂತ ನೀಟ್ ಇರುವಂತಹ ಡ್ರೆಸ್ ಹಾಕು ಅಂತ ಇಟ್ಕೊಂಡು ನಾನು ಇದನ್ನು ಹಾಕಿದೆ. ಮತ್ತೊಬ್ಬೊಬ್ಬರು ಅದಕ್ಕೂ ಕೂಡ ಕಮೆಂಟ್ ಮಾಡ್ತಾರೆ, ಮಾರೆ ಏನು ಮಾಡಿದ್ರು ತಪ್ಪೇ ಹುಡುಕ್ತಾರೆ. ಅದಕ್ಕೋಸ್ಕರ ಹಾಗೆ ಇದು ಒಂದು ಹಾಕಿದ್ದೆ. ಇವಾಗ ಇದು ಅಭಿವೃದ್ಧಿ ಅಥವಾ ನಮ್ಮೂರ ಶಾಲೆ, ಅದು ಇವಾಗ ನಾವು ಕೆಲಸಕ್ಕೆಲ್ಲ ಹೋಗ್ತಾ ಇಲ್ಲಲ್ಲ. ನನಗೆ ಈಗ ಆಲ್ರೆಡಿ ಮ್ಯಾರೇಜ್ ಕೂಡ ಆಗಿದೆ. ಹಾಗೆ ಅವತ್ತೆಲ್ಲ ಹೋಗ್ತಾ ಇದ್ವಿ ನಾವು. ಇಲ್ಲಿ ಮಂಗಳೂರಲ್ಲಿ ಜನ ಎಲ್ಲ ಇರುವಾಗ ನಾವೇ ಒಂದು 7-8 ಜನ ಎಲ್ಲ ಶಾಲೆಯಲ್ಲಿ ಕೆಲಸ ಎಲ್ಲ ಮಾಡಿ ಎಲ್ಲ ಕೊಡ್ತಾ ಇದ್ವಿ. ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರು ಉಂಟಲ್ಲ, ನೀವು ನಂಬಲಿಕ್ಕಿಲ್ಲ. ನಾವು ಅವಾಗೆಲ್ಲ ವಿಡಿಯೋ ಮಾಡಬೇಕಿತ್ತು. ಸೊ ಅವಾಗ ಲಾಗಿದ್ದು ಮೈಂಡಲ್ಲೇ ಇರಲಿಲ್ಲ, ಬರೀ ಕೆಲಸ ಅಂತ ಸ್ವಲ್ಪ ರೀಲ್ಸಲ್ಲೆಲ್ಲ ಹಾಕ್ತಾ ಇದ್ದೆ. ಹಾಗೆ ನಿನ್ನೆ ಮತ್ತು ಇವತ್ತು ನನಗೆ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದೆ ಆಯಿತಾ. ನನಗೊಂದು ಸ್ಟಿಚಿಂಗ್ ಮಾಡಲಿಕ್ಕಿತ್ತು, ನನ್ನದೊಂದು ಡ್ರೆಸ್. ಒಂದು ಸಾರಿಯಲ್ಲಿ ನನಗೊಂದು ಗೌನ್ ಥರ ಸ್ಟಿಚಿಂಗ್ ಮಾಡಲಿಕ್ಕಿತ್ತು. ಅದೊಂದು ನಾನು ಎಂತ ಒಂದು ಮೈಂಡಲ್ಲಿ ಫೀಡ್ ಮಾಡಿದ್ದೆ, ನನಗೆ ಈ ಥರದೊಂದು ಸ್ಟಿಚಿಂಗ್ ಮಾಡಬೇಕು, ಅದು ಈ ಥರ ಕಾಣಬೇಕು, ಅದು ಹಾಗೆ ಆಗಬೇಕು ಅಂತ. ಹಾಗೆ 2 ದಿನ ನಾನು ಲಾಗ್ ಮಾಡಲಿಲ್ಲ. ಫುಲ್ಲು ಅದಕ್ಕೆ ನಾನು ಟೈಮ್ ಕೊಟ್ಟೆ. ಅದು ಯಾವ ಥರ ಮಾಡೋದು, ಈ ಥರನ ಆ ಥರನ ಅಂತೆಲ್ಲ. ಹಾಗೆ ನಾನು ಅದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಕಟ್ಟಿಂಗ್ ಇದೆಲ್ಲ ನ್ಯೂ ಡಿಸೈನ್ ಅಂತ ಹೇಳ್ಬೋದು. ಕೈಯೆಲ್ಲ ನ್ಯೂ ಡಿಸೈನ್ ಆಗಿ ಸ್ಟಿಚಿಂಗ್ ಮಾಡಿದ್ದಾರೆ. ಹಾಗೆ ನನಗೆ ಒಂದೇ ಮೊಬೈಲ್ ಇರುವುದಲ್ಲ, ಹಾಗೆ ನನಗೆ ವಿಡಿಯೋ ಸಹ ಮಾಡಬೇಕು, ಆಚೆ ಯೂಟ್ಯೂಬಲ್ಲಿ ಸಹ ನೋಡಬೇಕು ಡಿಸೈನ್ ಎಲ್ಲ. ಹಾಗೆ ನನಗೆ ಕಷ್ಟ ಆಯಿತು. ಅದಕ್ಕೆ ನಾನು ವಿಡಿಯೋ ಯಾವುದು ಮಾಡಲೇ ಇಲ್ಲ. ಕಟ್ಟಿಂಗ್ ಇದಾಗಲಿ ಸ್ಟಿಚಿಂಗ್ ಮಾಡೋದಾಗಲಿ ಯಾವುದು ಮಾಡಲಿಲ್ಲ. ಆದರೆ ನಾನು ಆ ಸಾರಿಯನ್ನು ನಾನು ಲೈವ್ಗೆ ಹುಟ್ಟಿದ್ದೇನೆ. ಅದರದ್ದು ಫೋಟೋ ಸಮೇತ ನಾನು ಈಚೆ ಸೈಡ್ ಹಾಕ್ತೇನೆ, ಯಾವ ಸಾರಿ ಅಂತ. ಆ ಸಾರಿಯಲ್ಲಿ ನಾನು ಯಾವ ಥರ ಸ್ಟಿಚ್ ಮಾಡಿದ್ದೇನೆ ಅಂತೇಳಿ ಕಂಡು ನೀವು ನೋಡಿ. ಅದನ್ನು ನಾನು
ಇವತ್ತು ನೈಟ್ ನಮಗೆ ಬ್ರಹ್ಮಕಲಶದ ಪ್ರೋಗ್ರಾಮ್ ಇದೆ. ಹಾಗೆ ಆ ಪ್ರೋಗ್ರಾಮಿಗೆ ಹಾಕಿ ಅವಾಗ ಒಂದು 2 ಫೋಟೋ ತೆಗೆದು ಅದನ್ನು ಕೂಡ ನಾನು ಈಚೆ ಸೈಡ್ ಫೋಟೋ ಹಾಕ್ತೇನೆ. ಸಾರಿಯಲ್ಲಿ ನಾನು ಗೌನಿ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೇನೆ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ನನ್ನ ಕೆಲಸಕ್ಕೆ. ಹಾಗೆ ಈಗ ಒಂದು ದೊಡ್ಡ ಕೆಲಸ ಉಂಟು ಮಾರೆ. ನನ್ನ ಅತ್ತೆ ಮತ್ತೆ ಮಾವ ನಿನ್ನೆ ಬಂದಿದ್ರು ಆಯ್ತಾ. ಹಾಗೆ ಬರುವಾಗ ಹಲಸಿನನ್ನು ತಂದಿದ್ರು. 3, 4, 5 ತಂದಿದ್ರು ಆಯ್ತಾ. ಆಚೆ ಮನೆಯವರಿಗೆ ಮತ್ತೆ ಅರವಿಂದಣ್ಣನವರಿಗೆ ಕೊಟ್ಟು, ಮತ್ತೆ ಇಲ್ಲಿ 2 ಉಳಿತು. ಅದು ತುಂಬಾ ದೊಡ್ಡದಿಲ್ಲ, ಒಂದೊಂದು ಇಷ್ಟು ದೊಡ್ಡದು. ಅದರಲ್ಲಿ ಅದು ಅರವಿಂದಣ್ಣನವರಿಗೆ ತಂದದ್ದು ಮತ್ತೆ ಆಚೆ ರೂಮಿನವರಿಗೆ ಕೊಟ್ಟದ್ದು ಸ್ವಲ್ಪ ಸ್ವಲ್ಪ ಹಾಳಾಗಿತ್ತಂತೆ. ಅದಂದ್ರೆ ಕಾರಲ್ಲಿ ಡಿಕ್ಕಿಯಲ್ಲಿ ಹಾಕಿಕೊಂಡು ಬರೋದಲ್ಲ, ಅದು ಬಿಸಿಗೆ ಎಲ್ಲ ಒಂಥರ ಪಿಚಿ ಪಿಚಿ ಆಗಿತ್ತಂದ್ರೆ ಹಾಗೆ. ಇವಾಗ ಇಲ್ಲಿ ಸಹ ಉಂಟು, ಅದನ್ನ ಇವಾಗ್ಲೇ ನಾನು ಕ್ಲೀನ್ ಮಾಡ್ಬೇಕಷ್ಟೇ. ಯಾಕಂದ್ರೆ ನಾಳೆಗೆ ಇಟ್ರೆ ಇದು ಸಹ ಹಾಳಾಗ್ತದೆ. ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಬೇಕು. ಟೂರ್ ಮಾಡ್ಬೇಕು ಅಂತ ನಿಲ್ಸಿದ್ದು, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹಲಸಿನ ಹಣ್ಣು ಎಷ್ಟು ಚಂದ ಇದೆ. ಒಂದಲ್ಲಿ ಕೆಳಗೆ ಓನರಿಗೆ ಕೊಡ್ಲಿಕ್ಕೆ, ಹಾಗೆ ಕೊಡ್ಬೇಕಷ್ಟೇ. ಇವಾಗ ಅದನ್ನ ನಾವು ಕ್ಲೀನ್ ಮಾಡುವ. ಗೈಸ್, ಹಲಸಿನ ಹಣ್ಣು ತುಂಬಾ ದೊಡ್ಡದಿಲ್ಲ ಆಯ್ತಾ, ಸಣ್ಣದು. ಇದನ್ನ ಇವಾಗ ನಾನು ಕ್ಲೀನ್ ಮಾಡಬೇಕು. ನೋಡಿ ಯಾವ ಥರ ಕ್ಲೀನ್ ಮಾಡೋದಂತ. ಆದರೆ ಊರಲ್ಲಿದ್ದವರಿಗೆಲ್ಲ ತಿಂದಿರ್ಬೋದು, ಅವರಿಗೆಲ್ಲ ಅಷ್ಟೊಂದು ಆಸೆ ಇರಲಿಕ್ಕೆಲ್ಲ. ಆದರೆ ಹೊರ ದೇಶದಲ್ಲಿರುವವರಿಗೆಲ್ಲ ತುಂಬ ಆಸೆ ಆಗ್ಬೋದು. ಹಾಗೆ ಬ್ಯಾಂಗ್ಳೂರು ಆಚೆ ಈಚೆ ಎಲ್ಲ ಇರುವವರಿಗೆ ತುಂಬ ಅಂದರೆ ತುಂಬ ಆಸೆ ಆಗ್ಬೋದು. ಇದು ಮುಟ್ಟಿದ್ರೆ ಮಾತ್ರ ಮರೆಯೆಲ್ಲ ಆಗ್ತದೆ, ಕೈಯಲ್ಲೆಲ್ಲ ಅಂಟಂಟು. ಹಾಗೆ ಮಾಯಣ ಹಣ್ಣಾಗಿದೆ ನೋಡುವ. ನಾವಿವಾಗ ಮಂಗಳೂರಲ್ಲಿ ಇರುದಲ್ಲ, ಹಾಗೆ ರೂಮು ಸಹ ನೋಡಿದಾಗೆ ಆಯ್ತು ಅಂತೇಳಿ ಅತ್ತೆ ಮಾವ ಎಲ್ಲ ಬಂದದ್ದು. ನಾವು ಬಂದು 1 ತಿಂಗಳಾಗ್ತಾ ಬಂತು. ತುಂಬಾ ಹಣ್ಣಾಗಿದೆ ಮೇಲೆ ನೋಡಿ, ಹಣ್ಣಾಗಿದೆ. ಈಗ ಅಲ್ಲೊಂದು ಉಂಟು ಮಾರೆ, ಇನ್ನೊಂದು. ಇದ್ರಲ್ಲಿ ನೀರು ತುಂಬಾ ಉಂಟಾ ಅಂತ. ಮನೆಯಲ್ಲಿ ಆದ್ರೆ ದೊಡ್ಡ ದೊಡ್ಡ ಕತ್ತಿರ್ತದಲ್ಲ, ಇಲ್ಲಿ ಆಗುತ್ತಿಲ್ಲ. ನಂಗೆ ಅಂತೂ ಕಷ್ಟ ಆಗ್ತದೆ ಮಾರೆ. ಮನೆಯಲ್ಲಿ ಅಂದ್ರೆ ಅಮ್ಮ ಅಲ್ಲ ಕಟ್ ಮಾಡಿ ಕೊಡುದು. ಇದ್ರಲ್ಲಿ ಮಾಯಣಸ ಇಲ್ಲ. ಯಾರಿಗೆಲ್ಲ ಆಸೆ ಆಗ್ತಾ ಉಂಟು ಕಮೆಂಟ್ ಹಾಕಿ ಆಯ್ತಾ. ನನಗೆ ಸಹ ಹಾಗೆ ಆಗ್ತಿತ್ತು ಆಯ್ತಾ. ನಂಗೆ ತುಂಬ ಇಷ್ಟ. ಫಸ್ಟ್ ಹಣ್ಣು ತಿನ್ಲಿಕ್ಕೆ ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ಸಹ ಸಿಗುದಿಲ್ಲಲ್ಲ, ಹಾಗಂತೂ ತುಂಬಾ ಆಸೆ ಆಗ್ತದೆ. ಈ ಸಾರಿ ನಮ್ಮ ಮನೆಯಲ್ಲಿ ಫಸ್ಟಿಗೆ ಹಣ್ಣಾಗಿದೆ ಮಾರ್ರೆ. ನಾಳೆ ಸಹ ಕಡಬ ಕೋಣಾಜಿಯಲ್ಲಿ ಒಂದು ಇದಿದೆ ಅಂತ ಪ್ರೋಗ್ರಾಮ್, ಮದುವೆದು. ಹಾಗೆ 2 ಪ್ರೋಗ್ರಾಮಿಗೆ ಡ್ರೆಸ್ ಆಗ್ಬೇಕತ್ತಾ, ಹಾಗೆ ಸ್ಟಿಚಿಂಗ್ ಮಾಡಿದ್ದು. ಹಾಗೆ ನಾನು ಸ್ವಲ್ಪ ಬ್ಯುಸಿ ಇದ್ದದ್ದು. ಮತ್ತೆ ತುಂಬಾ ಜನ ಹೇಳ್ತಾರೆ, ನಿಮ್ಮ ಲಾಗ್ ಅನ್ನ ನಾನು ಡೈಲಿ ಲಾಗ್ ಹಾಕಿ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ ಮೊನ್ನೆ ಕಾಲ್ ಮಾಡಿ ಎಲ್ಲ ಹೇಳ್ತಿದ್ರು ಮಾರೆ. ನಂಗೆ ಶಾಕ್ ಆಯ್ತು. ಅಯ್ಯೋ, ಇಷ್ಟು ನನ್ನನ್ನ ಹಚ್ಕೊಂಡಿದಾರಾ ಅಂತ ತುಂಬಾ ಖುಷಿ ಆಯ್ತು ಮಾತ್ರ ನನಗೆ. ಹಾಗೆ ಕಮೆಂಟ್ ಹಾಕಿ ಮಾತ್ರ. ಮೊನ್ನೆ ಅದೇ ನನ್ನ ಫ್ರೆಂಡ್ ಒಬ್ರು ಪವಿತ್ರಕ್ಕ, ಅವರು ಡೈಲಿ ಮಧ್ಯಾಹ್ನ ಅಂತೆ ಎಲ್ಲ ಮನೆಯದು ಕೆಲಸ ಎಲ್ಲ ಆದ ನಂತರ ಮಧ್ಯಾಹ್ನ ಒಮ್ಮೆ ನೋಡುದಂತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನಾ ಅಂತ. ಇಲ್ಲದ್ರೆ ಇದು ಸಂಜೆದು ಎಲ್ಲ ಮನೆ ಕೆಲಸ ಎಲ್ಲ ಆದ ನಂತರ ಒಮ್ಮೆ ನೋಡ್ತಾರೆ ಅಂತೆ. ಏನು ಅಪ್ಲೋಡ್ ಮಾಡಲಿಲ್ಲ ಅಂತ. ಮೊನ್ನೆಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು 2 ದಿನ ಆಗಿದೆ ಮಾರೆ, ಅಪ್ಲೋಡೇ ಆಗ್ತಿರ್ಲಿಲ್ಲ. ಇದು ನೆಟ್ ಆನ್ ಮಾಡಿದ ತಕ್ಷಣ MB ಫುಲ್ ಖಾಲಿ, ಅದು ಅಪ್ಲೋಡ್ ಆಗ್ತಾ ಇರ್ಲಿಲ್ಲ. ಮಾತ್ರ 20 ನಿಮಿಷ ಇತ್ತು ಹಾಗೆ. ಇನ್ನು ನಾನು ಇದು ಎಂತಪ್ಪ, ನನಗೆ 1.5 GB ಎಲ್ಲ ಸಾಕಾಗುದಿಲ್ಲ. ಈಗ ಯೂಟ್ಯೂಬ್ಗೆಲ್ಲ ನಾನು ಅಪ್ಲೋಡ್ ಮಾಡಬೇಕಾದ್ರೆ ನನಗೆ
ಇದು GB ಸಾಕಾಗುದಿಲ್ಲ ಆಯ್ತಾ, ಅದಕ್ಕೆ ನಾನು ಪೋಸ್ಟ್ ಪೇಯ್ಡ್ ಮಾಡಬೇಕು ಅಂತ ಇದ್ದೇನೆ. ನಾಳೆಗೆ ರಿಚಾರ್ಜ್ ಖಾಲಿ ಆಗ್ತದೆ ಆಯ್ತಾ ನಂದು, ಹಾಗೆ ಮತ್ತೆ ಪೋಸ್ಟ್ ಪೇಯ್ಡ್ ಮಾಡಬೇಕು. ಅದರಲ್ಲಿ ಅಂದರೆ ಮತ್ತೊಂದು ನಂಬರ್ ಆ್ಯಡ್ ಕೂಡ ಮಾಡ್ಬೋದಲ್ಲ, ಹಾಗೆ ನನಗೆ ಮತ್ತು ಹಸ್ಬೆಂಡಿಗೆ ಇಬ್ಬರಿಗೆ ಒಟ್ಟಿಗೆ ಆಗ್ತದಲ್ಲ ಅಂತ ಹೇಳಿಕೊಂಡು, ಮತ್ತೆ ಅದರಲ್ಲಿ MB ಎಷ್ಟು ಬೇಕಾದ್ರೆ ಇರ್ತದಲ್ಲ, ಹಾಗೆ ಅದು ಮಾಡ್ಬೇಕಂತಿದ್ದೇನೆ. ಇಲ್ಲಾದ್ರೆ ಕಷ್ಟ ಆಗ್ತದೆ ಗೊತ್ತುಂಟ. ನಾನು ಇವಾಗ ಒಂದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಸ್ಟುಡಿಯೋಗೆ ಹೋಗುದು, ಅಲ್ಲಿ ಅಂದರೆ ವೈಫೈ ಇದೆ ಅಲ್ಲ, ಆಗ ಅಲ್ಲಿಂದ ಹೋಗಿ ಅಪ್ಲೋಡ್ ಮಾಡುದು, ಇಲ್ಲೆಲ್ಲ ಎಡಿಟಿಂಗ್ ಮಾಡಿ ತಗೊಂಡೋಗಿ. ಮತ್ತೆ ಮೊನ್ನೆ ನಾನು ಇದು ಎಂತಪ್ಪ ಮೀಶೋದು ಡ್ರೆಸ್ ತರ್ಲಿಕ್ಕೆ ಹೋದೆಲ್ಲ, ಅದು ಇಲ್ಲಿ ಲೋಕಲ್ ಅಲ್ಲಿ ಆಯ್ತಾ, ಹಾಗೆ ನಾನು ಹೆಲ್ಮೆಟ್ ಹಾಕಿರ್ಲಿಲ್ಲ. ಸ್ಪೀಡ್ ಹೋಗ್ತೀರಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಸ್ಪೀಡ್ ಹೋಗ್ಲಿಲ್ಲ ಮಾರೆ, ಅದು ಇದರಲ್ಲಿ ಸ್ಟ್ಯಾಂಡ್ ಅಲ್ಲಿ ಇಡುದಲ್ಲ ಮೊಬೈಲು, ಅದು ಮೊಬೈಲ್ ಶೇಕ್ ಆಗ್ತದೆ. ಆಗ ಮೊಬೈಲ್ ಶೇಕ್ ಆಗುವಾಗ ಒಂಥರ ಸ್ಪೀಡ್ ಹೋದಾಗೆ ಕಾಣ್ತದೆ. ಹಾಗೆ ಸ್ಪೀಡ್ ಏನು ಹೋಗ್ಲಿಲ್ಲ. ಹತ್ರನೇ ಬಂದಿದ್ರು ಅವರು, ನಾನು ಮಾತ್ರ ಅಲ್ಲಿ ಆಚೆ ಎಲ್ಲಿಗೆಪ್ಪ ಫ್ಯಾನ್ಸಿಗೆ ಎಲ್ಲಿಗೆ ಹೋಗಿದ್ದೆ ಮಾತ್ರ. ಈ ಫ್ಯಾನ್ಸಿಗೆ ಹೋಗ್ಬೇಕು ಮಾರೆ ಈಗ, ನಂಗೊಂದು ರಬ್ಬರ್ ಆಗಬೇಕು. ಮತ್ತೆ ನೋಡ್ಬೇಕು, ನಡ್ಕೊಂಡು ಹೋಗುದು. ಇಲ್ಲೇ ಇದೆ, ಒಂದು 5 ನಿಮಿಷ ನಡಿಬೇಕಷ್ಟೇ. ಮತ್ತೆ ಬೊಜ್ಜು ಜಾಸ್ತಿ ಆಗ್ತದಲ್ಲ, ಹೊಟ್ಟೆ ಬೊಜ್ಜು ಎಲ್ಲ, ಅದಕ್ಕೆ ಏನಾದ್ರೂ ಮದ್ದಿದ್ದೆ ಹೇಳಿ ಮಾರೆ. ನನಗೆ ಮಂಡೆ ಆಗ್ತದೆ, ನಾನು ಎಷ್ಟು ಮದ್ದು ಮಾಡ್ತೇನೆ ಗೊತ್ತುಂಟ. ನನಗೆ ಅಂದ್ರೆ ಎಣ್ಣೆದು ಜಾಸ್ತಿ ತಿಂದ್ರೆ ಹಾಗೆ ಆಗ್ತದೆ ಅಂತೆ. ನಾನು ಹಲ್ಲಿದು ಕ್ಲಿಪ್ಪು ತೆಗ್ದ ಮೇಲೆ ಮತ್ತೆ ದಪ್ಪ ಆದದಲ್ಲ, ದಪ್ಪ ಆದ ನಂತರ ನನಗೆ ಹೊಟ್ಟೆ ಬೊಜ್ಜು ಸಹ ಬಂದದ್ದು ಮಾರೆ. ಹಾಗೆ ಕರಗಿಸ್ಲಿಕ್ಕೆ ಒಂದು ಮದುವೆಗಿಂತ ಮುಂಚೆ ಒಂದು 3 ತಿಂಗಳು ಎಲ್ಲಿಗೆ ಹೋಗಿದ್ದೇನೆ ಅಂತ, ವಾಕಿಂಗ್. 2 ತಿಂಗಳ 3 ತಿಂಗಳ ನಮ್ಮ ಮ್ಯಾರೇಜಿಗೆ ಟೈಮ್ ಇರುವಾಗ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೆ. ಡೈಲಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೋಗಿ 1 ಮುಕ್ಕಾಲು ಗಂಟೆ ನಡ್ಕೊಂಡು ಹೋಗುದು. ಹಾಗೆ ಇವಾಗ ಬೆಳಿಗ್ಗೆ ನಡಿಲಿಕ್ಕೆ ಏನು ಟೈಮ್ ಸಹ ಸಾಕಾಗುದಿಲ್ಲ. ಮತ್ತೆ ನಂಗೆ ಅಷ್ಟು ಕರಗಿದ್ದು ಸಹ ಗೊತ್ತಾಗ್ಲಿಲ್ಲ ಮಾತ್ರ. ಈಗ 3 ತಿಂಗಳು ನಾನು ಹೋಗಿದ್ದೆಲ್ಲ, ಹೋಗಿ ಸಹ ಬೊಜ್ಜು ಕರಗಿದ್ದು ನಂಗೆ ಏನು ಗೊತ್ತಾಗ್ಲಿಲ್ಲ. ಅದಕ್ಕೆ ಬೇರೆ ಯಾವ್ದಾದ್ರು ಒಂದು ಇದ್ರೆ ಹೇಳಿ ಆಯ್ತಾ. ನಾನು ಒಂದು ಮದ್ದು ಮಾಡ್ತಾ ಇದ್ದೇನೆ. ಮದ್ದಂದ್ರೆ ಇದು ಎಂತ ಜೀರಿಗೆ ಮತ್ತೆ ಅದೊಂದು ಚೆಕ್ಕೆದು ಕಷಾಯ ಮಾಡಿ ಕುಡಿಬೇಕಂತೆ ನೈಟ್ ಮಲಗುವಾಗ. ಅವಾಗ ಇದು ನಿದ್ದೆಯಲ್ಲೇ ಕರಗ್ತದೆ ಅಂತ ಹೇಳಿದ್ರು. ಹಾಗೆ 1 ವಾರ ನೋಡಿದೆ, ಸ್ವಲ್ಪ ಬೊಜ್ಜು ಕಮ್ಮಿ ಆದಾಗೆ ಆಯ್ತು ನಂಗೆ. ಇವಾಗ ಮೊನ್ನೆ 2 ದಿನ ನೆನಪೇ ಇರ್ಲಿಲ್ಲ ನಂಗೆ. ಅದೀಗ ಮೊನ್ನೆ ನಾವು ಬ್ಯಾಂಗ್ಳೂರಿಗೆ ಎಲ್ಲಿಗೋ ಪ್ರೋಗ್ರಾಮ್ ಹೋಗಿದ್ದೇವಲ್ಲ, ನೈಟ್ ಎಲ್ಲ ಆಚೆ ಈಚೆ ಪ್ರೋಗ್ರಾಮಿಗೆಲ್ಲ ಹೋದ್ರೆ ಕುಡಿಲಿಕ್ಕೆ ಆಗುದಿಲ್ಲಲ್ಲ. ಹಾಗೆ 1-2 ವಾರ ಕುಡಿದ್ರೆ ಸಹ ಅದ್ರದ್ದು ರಿಸಲ್ಟ್ ಬರ್ತದಲ್ಲ, ನಾವು ಕರೆಕ್ಟಾಗಿ ಪಾಲಿಸಿದ್ರೆ ಆಗ್ತದೆ. ನಾನು ಪಾಲಿಸ್ಲಿಲ್ಲ. ಇದೆಲ್ಲ ತೆಗೆಯುವಾಗ ತುಂಬ ಜನ ಇರ್ಬೇಕು, ಒಂದು 3-4 ಜನ ಎಲ್ಲ. ನಮ್ಮ ಮನೆಯಲ್ಲಿ ಹಾಗೆ ಅಮ್ಮ ಬಂದು ಇದನ್ನ ಪೀಸ್ ಮಾಡಿ ಇಡುದು, ಮತ್ತೆ ನಾ ಇದು ತೆಗಿಲಿಕ್ಕೆ. ನಾವು ಜನ ಸಹ ಜಾಸ್ತಿ ಇದ್ದೇವಲ್ಲ, ಹಾಗೆ ಎಲ್ಲರೂ ಕೂತು ಸುತ್ತ ಅದನ್ನು ಮಾತಾಡಿಕೊಂಡು. ಇದಕ್ಕೆ ಹಾಕೋ ಬದಲು ನಾವು ಜಾಸ್ತಿ ತಿನ್ನುದಾಯ್ತಾ, ತೆಗ್ದು ನನಗೊಂದು ಅಭ್ಯಾಸ, ಇದೊಂದು ಹಿಡ್ಕೊಂಡು ಹೋಗುದು ಸೀದಾ, ಮತ್ತೆ ದೂರದಲ್ಲಿ ಕುತ್ಕೊಂಡು ತಿನ್ನುದು. ಹೊಟ್ಟೆ ಫುಲ್ಲಾದ ನಂತರ ಮತ್ತೆ ಪಾತ್ರಕ್ಕೆ ಹಾಕುದು. ನೋಡಿ ಗೈಸ್, ಹಲಸಿನ ಹಣ್ಣಿದು ಸಿಪ್ಪೆಲ್ಲ ತೆಗೆದು ಹೀಗೆ ಮಾಡಿ ಇಟ್ಟಿದ್ದೇನೆ. ಇನ್ನು ಬಂದವರೆಲ್ಲ ತಿಂದ್ರೆ ಆಯ್ತು. ನಾನು ಸ್ಟಿಚಿಂಗ್ ಮಾಡಿದ ಡ್ರೆಸ್ ತೋರಿಸ್ತೇನೆ ಅಂತ ಹೇಳಿದೆ ಅಲ್ಲ, ಇವಾಗ ತರ್ತೇನೆ. ಹೇಗುಂಟು ಅಂತ ಹೇಳಿ ಆಯ್ತಾ. ಅದು ಇಲ್ಲಿ ಟೇಬಲಲ್ಲಿ ಉಂಟು ಮಾರೆ, ಫೇವ್ರೆಟ್ ಕಲರ್. ಅದು ನೋಡಿರ್ಬೋದು ಎಲ್ಲರೂ. ಇವಾಗ ಲೈಟ್ ಡಿಮ್ ಉಂಟು, ಹಾಗೆ ಗೊತ್ತಾಗ್ಲಿಕ್ಕಿಲ್ಲ. ಇಲ್ಲಿ ನೋಡಿ,
ಇದು ನಾನು ಸ್ಟಿಚಿಂಗ್ ಮಾಡಿದಂಥ ಡ್ರೆಸ್, ಅಂಬ್ರೆಲ್ಲ ಟೈಪ್ ಇದು. ಫ್ರಂಟ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೇನೆ ನೋಡಿ, ಈ ಥರ ಫುಲ್ ಕಾಲರ್. ಬ್ಯಾಕ್ ಬಂದ್ಬಿಟ್ಟು ಈ ಥರ, ಮತ್ತೆ ಕೈ ಬಂದ್ಬಿಟ್ಟು ಈ ಥರ. ಇದು ಈ ಥರ ಕೈ ಸ್ಟಿಚಿಂಗ್ ಮಾಡಿದ್ದು ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಇದನ್ನು ಇವತ್ತು ನಾನು ಹಾಕ್ತೀನಿ ಯಾವ ಥರ ಕಾಣ್ತದೆ ಅಂತೇಳಿ, ಮತ್ತೆ ನಾನು ಫೋಟೋ ಹಾಕ್ತೀನಿ. ಗೈಸ್ ನೋಡಿ, ಇದೇ ಡ್ರೆಸ್ ನಾನು ಸ್ಟಿಚಿಂಗ್ ಮಾಡಿರೋದು. ಪ್ರೋಗ್ರಾಮಿಗೆ ಹೊರಟು ನಿಂತಿದ್ದೇನೆ ಇವಾಗ. ಅರವಿಂದ್ ಅವರು ಬರಬೇಕಷ್ಟೇ, ಇಲ್ಲಿಂದಲೇ ಹೋಗೋದು ಈ ರೋಡಲ್ಲಿ, ಅಲ್ಲಿ ಸ್ವಲ್ಪ ಮೇಲೆ ಅಷ್ಟೇ. ಹಾಗೆ ಇವಾಗ ಕಾಯ್ತಾ ಇದ್ದೇನೆ ಇಲ್ಲಿ ಕೂತ್ಕೊಂಡು. ನೋಡಿ ಅದು ರೋಡ್, ಆ ರೋಡಲ್ಲಿ ಬರ್ಬೋದು. ಕಾಲ್ ಮಾಡಲಿಕ್ಕೆ ಹೇಳಿದ್ದಾರೆ, ಹಾಗೆ ಕಾಯ್ತಾ ಇದ್ದೇನೆ. 8 ಗಂಟೆಗೆ ಹೋಗ್ಲಿಕ್ಕೆ ಆಯಿತಾ. ನನಗನಿಸ್ತದೆ ಇಂಥ ಒಂದು ಗಣೇಶರೆಲ್ಲ ಮಾತಾಡಿದ್ದಾರೆ, ಯಾವುದು ನಾವು ಮಾತಾಡ್ಲಿಕ್ಕೆ ಹೋದ್ರೆ ಅವ್ರು ಮಾತಾಡಿದಾರಲ್ಲ ಅಂತ ಆಗ್ತದೆ. ಆದ್ರಿಂದ ಗಣೇಶರಾಯರನ್ನು